ನಮಸ್ಕಾರ ಕಣಕ್ಕೋ, ನಮಸ್ಕಾರ ಕಣೋ. ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತಾರಲ್ಲ ಆತರ ಆಯ್ತು ಇವಾಗ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಾಕೋ, ಸಬ್ಸ್ಕ್ರೈಬ್ ಮಾಡೋಣ. ನಾವು ಅದೇ ಗ್ರಿಲ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಸಾಲ ಹುಡ್ಕೋದ್ವಿ, ಮೋರಲ್ಲಿ ಹುಡ್ಕೋದ್ವಿ, ಮೋರಲ್ಲೂ ಇಲ್ಲ. ಅದಕ್ಕೆ ಮೋರ್ಗೋಗಿ ವಾಪಸ್ ಹೋಗ್ಬಿಡ್ತದೆ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊಂಡ್ಬಂದಿದ್ವಿ, ತಿಂತಾ ಇದೀವಿ. ಚೆನ್ನಾಗಿದ್ಯಾ ಐಸ್ ಕ್ರೀಮ್? ಇಲ್ಲಿ ನೋಡಿ ತೆಗೆದ್ಬಿಟ್ಟ ಬಾಯ. ಇಲ್ಲೊಬ್ಳು ನೋಡಿ, ಅವ್ರುಂಡೆ ಚರಿದ್ ವೈಫು. ತುಂಬಾ ಕೂಗ್ತಾ ಇದ್ರು. ಅವ್ಳು ಸೈಲೆಂಟ್ ಆಗಿತ್ಲಾ? ಓಕೆ, ನಾವ್ ಅಲ್ಲೋಗಿ ಸಿಗ್ತೀವಿ. ಇವತ್ತು ಏನೇನೋ ಮಾಡ್ತೀವಿ ಅಲ್ಲಿ ಕುಕ್ಕಿಂಗು ಅಲ್ವಾ, ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಲ್ಲ. ಮತ್ತೆ ತೋರಿಸ್ತೀವಿ ಅಂದ್ಬಿಟ್ಟು ಬೈಕೊಂಡ್ಬಿಡ್ಬೇಡ್ರಪ್ಪ. ಸ್ವಲ್ಪ ಅದ್ರಲ್ಲಿ ಅಪ್ಗ್ರೇಡ್ ಆಯ್ತಾ, ನೋಡಿ ಎಂಜಾಯ್ ಮಾಡಿ, ಖುಷಿ ಪಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 11,000 ಜನ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬೇ ಆಗಿಲ್ಲ ಯಾರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸರಿ ಬಂದನು. ಇವಾಗ ರೀಚ್ ಆದ್ವಿ. ಇಲ್ಲಿ ಅಮ್ಮ ನೋಡಿ ಗೇಟ್ ತೆಗಿತಾ ಇದಾರೆ. ಇವತ್ತು ತೆಗ್ದಂಗೆ ಒದ್ದಾಡದ್ ನೋಡಿ ಗೇಟ್ ತೆಗಿಯಕ್ಕೆ. ಚೇರಿ ಬಂದನು, ಓ ಬ್ರೌನಿ ಬಂದಳು, ಓ ಮಾಯದೂರಿನ ರಾಜರಾಣಿ. ಏನಪ್ಪಾ, ಏನ್ ಮಗನ? ಸರಿ ವಾಪಸ್ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ, ನಾವ್ ಕಾರ್ನ ಇಲ್ಲೇ ಮೇಲೆ ಹಾಕ್ಬಿಟ್ಟು ಹೋಗ್ತಿವಿ. ಅವತ್ತಂತೂ ಪರದಾಡ್ಬಿಟ್ವಿ, ಕಾರ್ನ ಕೆಳಗಡೆ ತಗೊಂಡ್ ಹೋಗ್ಬಿಟ್ಟು ಮಳೆ ಬಂದ್ಬಿಡ್ತಾ, ಕಾರ್ ಮೇಲ್ಗಡೆ ಬರೋದೇ ಕಷ್ಟ ಆಗೋಯ್ತು. ಇಲ್ಲೇ ಮೇಲ್ಗಡೆ ಹಾಕ್ತೀನಿ ಕಾರ್ನ. ಕೆಳಗೆ ಹೋಗಿ ಸಿಗೋಣ. ನಮ್ಮ ತೋಟದಲ್ಲಿ ಬೆಳೆದಿರೋ ಅಂತ ಏನಿದು ಪೈನಾಪಲ್ ಎಷ್ಟೊಂದು ಬೆಳೆದಿದೆ ನೋಡಿ. ಇಲ್ಲೊಂದು ಈಗ ಕಟ್ ಮಾಡ್ಕೊಂತೀವಿ, ಇವಾಗ ತೋರಿಸ್ತೀವಿ ನಿಮಗೆ. ನೋಡಿ ಇಲ್ಲೊಂದು ಬೆಳೆದಿದೆ, ಸಖತ್ತಾಗಿ ಬೆಳೆದಿದೆ ಮಾತ್ರ. ತೋಟದಲ್ಲಿ ಸವಿಯೋದೇ ಚಂದ, ತೋಟನ ನೋಡಿ ಸವಿಯೋದೇ ಚಂದ. ನೋಡಿ 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 ಅಮ್ಮ, ನಾನು ಆ ಕಡೆ ಹೋಗಿದ್ನಲ್ಲ, ಜಿಗಣೆ ಇರ್ಲಿಲ್ವಾ? ಚೆರಿಗೆ, ಬ್ರೌನಿಗೆ, ಬೆಲ್ಲನ್ಗೆ ಏನೋ ಸಿಕ್ತಂಗ ಆಗ್ಬಿಡೈತೆ, ದೊಡ್ಡ ಜಾಗ. ಟಾಯ್ಲೆಟ್ ಸಿಕ್ತಂಗ ಓದೋದಲ್ಲೆಲ್ಲ ಸುಸು ಮಾಡ್ಕೊಂಡು ಸುತ್ತಾ ಇದಾವೆ. ಓಕೆ, ಇನ್ನು ಹೋಗಿ ಕಳ್ತಪ್ಪ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಬನ್ನಿ. ಇಲ್ಲಿ ಬಂದು ಕಲ್ತಪ್ಪ ಮಾಡ್ತಾ ಇದೀವಿ. ಅದೇ ರುಬ್ತಾ ಇದೆ ನೋಡಿ, ಗ್ರೈಂಡರ್ ಕಳ್ತಪ್ಪ ಹಿಟ್ಟು ರುಬ್ತಾ ಇದೆ. ಪಾಪ ನನ್ನ ಹೆಂಡತಿಗೆ ಇಲ್ಲಿ ಯಾವುದೋ ಒಂದು ಇರ್ಬೇಕು ಹತ್ಬಿಟ್ಟಿದೆ. ಇಲ್ಲಿ ಅದ ಕೆಂಪು ಇರ್ಬೇಕು. ಗೊಂಬೆ ತರ ನೋಡ್ಕೊಂಡಿದ್ದೀನಿ. ಹಳ್ಳಿ ಮನೆ ಅಂದ್ಮೇಲೆ ಸಹಜ ಹಳ್ಳಿ ಅಂದ್ರೆ. ಅಯ್ಯೋ, ಈಗ ಕಳ್ತಪ್ಪ ಮಾಡ್ತಾವ್ರೆ, ಆಮೇಲೆ ತೋರಿಸ್ತೀನಿ. ಫೈನಲ್ ಆದ್ಮೇಲೆ ತೋರಿಸ್ತೀನಿ ಕಳ್ತಪ್ಪ. ಘಮ ಅಂತ ಇದೆ, ಸಕ್ಕತ್ತಾಗಿದೆ ಸ್ಮೆಲ್ಲು. ನೀರೇ ಹಾಕಿಲ್ಲ, ಒಂದು ತೊಟ್ಟು ನೀರು ಹಾಕಿಲ್ಲ. ಬರೀ ಸೌತೆಕಾಯಿನೇ ಎಷ್ಟು ನೀರು ಬಿಟ್ಟಿದೆ ನೋಡಿ. ಇವಾಗ ಕಳ್ತಪ್ಪ ರೆಡಿ ಆಯ್ತು. ಕಳ್ತಪ್ಪ ಎಲ್ಲಪ್ಪ? ಇಲ್ಲಿದೆ, ಬಿಸಿ ಬಿಸಿ ಬಿಸಿ. ನೋಡಿ ಕಳ್ತಪ್ಪ ನಾವು ರೆಸಿಪಿ ತೋರಿಸಿದೀವಿ. ನಾಳೆ ವಿಡಿಯೋದಲ್ಲಿ ನೋಡಿ, ನಾಳೆ ಬರುತ್ತೆ. ನಾಳೆ ಅಲ್ಲ, ಇವತ್ತೇ ರೆಸಿಪಿ ಚಾನೆಲ್ ಅಲ್ಲಿ ನೋಡಿ. ಮತ್ತೆ ನಾವು ಅವತ್ತು ಬಂದಿದ್ವಲ್ಲ, ಅವತ್ತು ಬಂದು ತಂದೂರಿ ಚಿಕನ್ ಎಲ್ಲ ಮಾಡಿದ್ವಿ. ನೋಡಿ ಇವತ್ತು ಬಂದು ತಂದೂರಿ ಚಿಕನ್ ಮಾಡ್ತಾ ಇದ್ದೀವಿ. ಇವತ್ತು ಅವತ್ತು ಸಖತ್ತಾಗಿ ಬಂದಿತ್ತು, ಇವತ್ತು ಸಖತ್ತಾಗಿ ಬರುತ್ತೆ. ಮತ್ತೆ ಅಮ್ಮ ಅಲ್ಲಿ ಏನ್ ಮಾಡ್ತಾರೆ ನೋಡಿ, ತೋರಿಸು. ಅಮ್ಮ ಬಿರಿಯಾನಿ ಮಾಡಕ್ಕೆ. ನಾನು ಬಿರಿಯಾನಿಗೆಲ್ಲ ಮಸಾಲೆ ತೆಗಿತಾ ಇದ್ದೀನಿ. ಮಾವ ಮಧ್ಯಾಹ್ನ ಊಟ ಮಾಡಿಲ್ಲ, ಈಗ ಚಿಕನ್ ಸಾಂಬಾರ್ ಬಿಸಿ ಮಾಡೋದು. ಅನ್ನ ಇದೆಯಾ? ರೈಸ್ ಇದೆ. ಎಲ್ಲಿದೆ? ಓಕೆ, ಈಗ ಊಟ ಮಾಡೋದು ತೋರಿಸ್ತೀನಿ, ಮಾವು ಊಟ ಮಾಡೋದು ತೋರಿಸ್ತೀವಿ. ಮತ್ತೆ ಈಗ ಮಕ್ಳುಗಳಿಗೆ ಚಿಕನ್ ಎತ್ತಿಡಬೇಕು, ಒಂದು 4 ಪೀಸು. ಈಗ ಎತ್ತಿರ್ತೀನಿ. ಈ ಎಲೆ ತೊಳೆದಿರೋದು ಕ್ಲೀನ್ ಇದೆ, ಅದ್ರ ಮೇಲೆ 1 2 ಗಟ್ಟಿ ಪೀಸ್ ನೋಡಿ ಇಡಿ, ಅವುಗಳಿಗೆ ಅದೇ ಇಷ್ಟ.
3 ಏನಪ್ಪ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೀಸ್ ತುಂಬಾ ಮಾಡಿದ್ರೆ ದಪ್ಪ ಪೀಸ್ ಹೊಡ್ಸಿದ್ದೀರಾ. ಚೂರು ಕಟ್ ಮಾಡ್ಕೋಬೇಕು ಚಾಕು ಅಲ್ಲಮ್ಮ. ಎಲ್ಲಿ ಬಿರಿಯಾನಿಗೆ ಅಷ್ಟು ದೊಡ್ಡ ತಿನ್ನಕ್ಕಾಗಲ್ಲಪ್ಪ ಸಿಗದೆ ಜಾಸ್ತಿ ಆಗ್ಬಿಡುತ್ತೆ. ಓಕೆ ಇಷ್ಟು ಸಾಕು. ಈಗ ಇದು ನಾಯಿಗಳಿಗೆ ಇದು ನಮಗೆ ಇದು ಬಿರಿಯಾನಿ ನಮಗೆ ಬಿರಿಯಾನಿಗೆ ಸ್ವಲ್ಪನೇ ಕಾಣಿಸ್ತಿದೆ ಯಾಕಂದ್ರೆ ಈ ಪಾತ್ರೆ ಸೈಜ್ ನೋಡಿ ಹೌದು. ತುಂಬಾ ದೊಡ್ಡ ಪಾತ್ರೆ ಅದಕ್ಕೆ ಅದು ಸ್ವಲ್ಪ ಇದನ್ನ ಕಟ್ ಮಾಡ್ಕೊಬೇಕು. ಇದೆಲ್ಲ 1/2 ಮಾಡ್ಬೇಕಪ್ಪ ಇದು. ಇದೆಲ್ಲ ಓಕೆ ಆಮೇಲೆ ಸಿಗ್ತೀವಿ ನಾವು. ಏನ್ ಮಾಡ್ತಾ ಇದ್ದೀರಿ? ಏನ್ ಹೇಳೋದು? ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಕೂತಿದ್ದೀನಿ. ಏನಕ್ಕೆ ಅಂದ್ರೆ ಗ್ರಿಲ್. ಇದು ಆಕ್ಚುಲಿ ನಾವು ಒಂದು ಬ್ಲಾಗೆ ಮಾಡಿದೀವಿ. ಇದು ಸಿಂಪಲ್ ಆಗಿ ಇದು 2ನೇ ಸಲ ಮಾಡ್ತಾ ಇರೋದು. 2ನೇ ಸತಿ ಮಾಡ್ತಾ ಇರೋದು. ಇನ್ನೊಂದು ನೀಟಾಗಿ ಅದು ವೆಂಕಿ ಪೂಜಾ ಬ್ಲಾಗಲ್ಲಿ ಬರುತ್ತೆ ನೋಡಿ, ಅದು ನೀಟಾಗಿ ತೋರಿಸಿದೀವಿ. ಚಿಕನ್ ತೊಳೆಯೋದ್ರಿಂದ ಅವತ್ತು ಎಲ್ಲಿ ಮಾಡಿದ್ದು ಅಲ್ಲಿ ಮಾಡಿದ್ದು ಮಳೆ ಬಂದ್ಬಿಡ್ತಲ್ಲ, ಅಲ್ಲಿ ಒಲೆ ಹಾಕಿದ್ರು. ಇವತ್ತಲ್ಲಿ ಮಳೆ ಬರುತ್ತಂತ ಇಲ್ಲಿ ಒಲೆ ಹಾಕಿದ್ರು. ಇಲ್ಲಿ ಅಲ್ಲಿ ಅಮ್ಮ ಸ್ವಲ್ಪ ಎಣ್ಣೆ ಕೊಡಿ. ಹಾ ಇಲ್ಲ ಇದೆ ಬಿಡಮ್ಮ, ಇದೆ ಇಲ್ಲ ಇದೆ ಸನ್ಫ್ಲವರ್ ಆಯಿಲ್. ಇದೇ ಹಾಕ್ತೀಯಾ? ಯಾವ್ದು ಆಲಿವ್ ಆಯಿಲ್ ಬೇಕಾ? ಆಲಿವ್ ಆಯಿಲ್ ಹಾಕೋಣ. ಆಲಿವ್ ಆಯಿಲ್ ಕೊಡಮ್ಮ. ಇದಕ್ಕೆ ಆಲಿವ್ ಆಯಿಲ್ ಚೆನ್ನಾಗಿರುತ್ತೆ. ಆಲಿವ್ ಆಯಿಲ್ ಕೊಡು ಅಮ್ಮ. ಈಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬೇಕಲ್ವಾ? ಓಕೆ ಆಮೇಲೆ ಸಿಗ್ತೀವಿ ಎಲ್ಲ ರೆಡಿ ಆದ್ಮೇಲೆ. ಓಹೋ ಅಪ್ಪ ಊಟ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಊಟ ಇವಾಗ ಮಾಡ್ತಿದ್ದಾರೆ. ಬ್ರೌನಿ ಕಣ್ಣು ತುಂಬಾ ವರ್ಷ ಆಗ್ತಿತ್ತಲ್ಲ, ಹಂಗಾಗಿ ಊಟ ಮಾಡಿ. ಏನು ಚಿಕನ್ ಸಾರು? ಚಿಕನ್ ಸಾರು ಅನ್ನ. ಬ್ರೌನಿ ಕಣ್ಣಿಗೆ ಲೈಟ್ ಹೊಡಿತೆ. ಊಟ ಮಾಡಿ ಅಪ್ಪ. ಅಪ್ಪಂದು ಊಟ ಆದ್ಮೇಲೆ ಸಿಗ್ತೀವಿ. ಗ್ರಿಲ್ ರೆಡಿ ಆಗ್ತಾ ಇದೆ ಇಲ್ಲಿ. ಮತ್ತೆ ಕಲ್ತಪ್ಪ ಫಸ್ಟ್ ಟೈಮ್ ತಿಂತಿರೋದ ನೀವು? ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಹಾ ಸೂಪರ್ ಆಗಿದೆ. ಸಖತ್ತಾಗಿದೆ ಮಾತ್ರ ಕಲ್ತಪ್ಪ. ಇವತ್ತೇ ಇದ್ರದ್ದು ರೆಸಿಪಿ ಬರುತ್ತೆ, ಟ್ರೈ ಮಾಡಿ. ಚೆನ್ನಾಗಿದ್ಯಾ? ಅಪ್ಪ ತಿಂದ್ರಾ? ಮಕ್ಕಳಿರುತ್ತೆ ಅವೆಲ್ಲ ಏನು ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಈ ಜೊತೆಗೆ ಸಕ್ಕತ್ತಾಗಿರುತ್ತೆ. ತಿನ್ನಿ ಮಾವ ನೀವು. ಅಪ್ಪ ತಿಂದ್ರಾ? ತಿನ್ನಿ. ಚೆನ್ನಾಗಿದ್ಯಪ್ಪ? ಸೂಪರ್ ಇದೆ, ತುಂಬಾ ಟೇಸ್ಟ್ ಆಗಿದೆ. ಮೆಂಚಲ್ ಮಾಡಿದ ಚೆರಿನೂ ತಿಂತಾರೆ. ಚೆರಿ ತಿನ್ನ. ಸೂಪರ್. ಇನ್ನು ತುಪ್ಪದಲ್ಲಿ ಮಾಡ್ಬೋದಲ್ಲ ಇದು? ಇಲ್ಲ, ತುಪ್ಪ ಎಷ್ಟು ತುಂಬಾ ಬೇಗ ಆಗುತ್ತೆ, ಮತ್ತೆ ಸುಟ್ಟೋಗ್ಬಿಡುತ್ತೆ ತುಪ್ಪ ಬೇಗ. ತುಪ್ಪ ಸುಟ್ಟೋಗ್ಬಿಡುತ್ತೆ ಅಲ್ವಪ್ಪ? ಇದು ಸಿದ್ಧವಾಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಅದೇ ಚಂದ. ಅಡಿಗಳ ಇದಿರುತ್ತಲ್ಲ. ಸೂಪರ್. ನಿಜವಾಗ್ಲೂ ಕಲ್ತಪ್ಪ ಎಲ್ಲರೂ ಮಾಡಿ. ಇವತ್ತೇ ಬರುತ್ತೆ ಕಲ್ತಪ್ಪ ರೆಸಿಪಿನು. ರೆಸಿಪಿ ಚಾನೆಲ್ಗೆ ಹೋಗ್ಬಿಟ್ಟು, ರೆಸಿಪಿ ಮತ್ತೆ ವ್ಲಾಗ್ ಚಾನೆಲ್ ಇದೆಯಲ್ಲ ಅದಕ್ಕೆ ಹೋಗ್ಬಿಟ್ಟು ನೋಡಿ. ಮಾಡ್ಲಿಕ್ಕೆ ಬರದೇ ಇರೋರು ವಿಡಿಯೋ ನೋಡಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಚೆರಿಗೂ ಇಷ್ಟ ಆಯ್ತು. ಓಕೆ ಸೂಪರ್. ಓಕೆ ಆಮೇಲೆ ಸಿಗ್ತೀವಿ. ಏನಾಯ್ತು? ಕರೆಂಟ್ ಹೋಯ್ತು. ಕೋಳಿ ತಿರುಗ್ತಿರತ್ತೋಡಿ. ಮೇಕೆಗೆ ಮಿಂಚಿ ಮಸಾಲೆ, ಗುಂಡು ಇದ್ದರೆ ತುಂಡು ಹೋಗೋದು, ಗುಂಡು ಇದ್ದರೆ ನಾಲ್ಗೆ ತುಂಡು ಗುಂಡಣ್ಣ ಗುಂಡಣ್ಣ ತುಂಬ 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 ಗುಣವಂತ ಗುಂಡಣ್ಣ. ಸರಿ ಏನ್ ಮಾಡ್ತಿದ್ಯಾ ಅಲ್ಲಿ? ಸರಿ ನಿದ್ದೆ ಮಾಡ್ತಾ. ಸರಿ ಹಾಡು ಹೇಳ್ತಿದ್ದಾನೆ. ಯಾವಾಗ್ಲೂ ಲಾಸ್ಟ್ ಟೈಮ್ ಹಿಂಗೆ ಆಯ್ತಲ್ಲ ಹೇಳಿ. ಏನ್ ಹೇಳು? ಕರೆಂಟ್ ಹೋಯ್ತು. ಬರ್ತಾನೆ ಲೈನ್ ಮ್ಯಾನ್ ಕರೆಂಟ್ ಹಾಕಿ. ಮಳೆನೂ ಬಂತು. ಲೈನ್ ಮ್ಯಾನ್ ಕರೆಂಟ್ ಹಾಕಿ ಊಟಕ್ಕೆ ಬರ್ತಾನೆ. ಈಗ ಲೈನ್ ಮ್ಯಾನು ನಮ್ಮ ಮಾವನ ಫ್ರೆಂಡು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಅಂತ ಹೇಳಿದೀವಿ. ಕರೆಂಟ್ ಕೊಟ್ರೆ ಬಂದ್ರೆ ಓಡಿಸ್ತೀವಿ. ಕರೆಂಟ್ ಕೊಟ್ಟೆ ಬರ್ಬೇಕು ಅವನು. ಕರೆಂಟ್ ಕೊಟ್ಟೆ ಬರ್ಬೇಕು. ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಇಲ್ಲಿ ಬಿರಿಯಾನಿ ಆಗ್ತಾ ಇದೆ. ಗುಡುಕ್ತಾ ಇದೆ. ಅಮ್ಮ ಬಿರಿಯಾನಿ ಮಾಡ್ತಾ ಇದಾರೆ ಇಲ್ಲಿ. ಕತ್ಲೆ ಕಣೆ ಕರೆಂಟ್ ಬೇರೆ ಹೋಯ್ತಾ? ಕರೆಂಟ್ ಇಲ್ಲದೆ ಸರಿನೇ ಆಗಲ್ಲ. ಯಾವಾಗ್ಲೂ ಇಲ್ಲಿ ಇರ್ತಿತ್ತಪ್ಪ, ಯಾಕೇನು ಈ ಸರಿ ಮಾತ್ರ ಹೌದು, ಜನರೇಟರ್ ಇದೆ ನಮ್ಮ ಹತ್ರ ಒಂದು. ಅದೇನೋ ಆಗಿದೆ, ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲಿ ಇಡಕ್ ಚೆನ್ನಾಗಾಗುತ್ತಲ್ವಾ? ಸೌಂಡ್ ಬಂದ್ರು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಸುತ್ತಲೂ ಮನೆಗಳಿಲ್ವಲ್ಲ. ಸೌಂಡ್ ಬಂದ್ರು ಪರವಾಗಿಲ್ಲ, ಹಿಡ್ಕೊಬೋದು. ಬಿರಿಯಾನಿ ಬೇಯ್ತಾ ಇದೆ.
ಹೌದು ಚೂರ್ ಮೇಲೆ ಹಾಕಿ ಬಿರಿಯಾನಿ ಎಲ್ಲ ರೆಡಿ ಆದ್ಮೇಲೆ ಕಾಫಿ ಹಾಕೋಣ ಅಲ್ಲೇ ಡ್ರೈ ಒಳಗೆ 3 hours later. ಓಕೆ ಈಗ ಊಟ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಊಟ ಮಾಡ್ತಿದ್ದಾರೆ. ಈಗ ನಾನು ಊಟಕ್ಕೆ ಕುತ್ಕೋಬೇಕು. ಸೊ ಇವತ್ತು ಸ್ಪೆಷಲ್ ಏನೇನಮ್ಮ? ಮೊಟ್ಟೆ, ಬೇಯಿಸಿರೋ ಮೊಟ್ಟೆ, ಫಿಶ್ ಫ್ರೈ, ಬೇಯಿಸಿರೋ ಮೊಟ್ಟೆ, ಫಿಶ್ ಫ್ರೈ, ಬೇಳೆ ಸಾರು, ಚಿಕನ್ ಸಾಂಬಾರು ಮಾಡಿದ್ಯಾ ತಾನೆ? ನನಗೆ, ಸೊ ನನಗೆ ಡ್ಯಾಡಿಗೆ. ಓಕೆ ಈಗ ಊಟ ಮಾಡಿಬಿಟ್ಟು ಇಲ್ಲಿಗೆ ನಾವು ವ್ಲಾಗ್ನ ಎಂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.